ಇವತ್ತು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು. ಏನು ಕಾವೇರಿ ನೀರಿಗೆ ಸಂಬಂಧಪಟ್ಟಂತೆ ಪ್ರಾಧಿಕಾರದ ಒಂದು ತೀರ್ಪೇನು ಬಂದಿದೆ, ಪ್ರತಿದಿನ ಒಂದು TMC ನೀರು ಬಿಡಬೇಕು ಅಂತ. ಮತ್ತೆ ಈಗ ನಾವು ಕಳೆದ ವರ್ಷ ಬರಗಾಲ ಬಂದು ರೈತರ ಬೆಳೆ ಹಾನಿಯಾಗಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ, ನಮ್ಮ ಕೆರೆ ಕಟ್ಟೆಗಳೆಲ್ಲ ಖಾಲಿಯಾಗಿದೆ. ಈಗೇನೋ ಅಲ್ಪ ಸ್ವಲ್ಪ ಮಳೆ ಬಂದು ಮತ್ತೆ ಜಾನುವಾರುಗಳಿಗೆ ಮೇವು, ಕೆರೆ ಕಟ್ಟೆಗಳಿಗೆ ನೀರು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏಕಾಏಕಿ ಇವತ್ತು ಕಾವೇರಿ ಪ್ರಾಧಿಕಾರ ನೀರು ಬಿಡಬೇಕು ಅಂತೇಳಿ ಆದೇಶ ಮಾಡಿರೋವಂಥದ್ದು ನಮ್ಮೆಲ್ಲರಿಗೂ ಆಘಾತ ತಂದಿದೆ. ನಿನ್ನೆನೂ ಕೂಡ ರೈತ ಸಂಘದ ಎಲ್ಲ ಪ್ರಮುಖರು ಕೂಡ ನಮ್ಮನ್ನು ಬಂದು ಭೇಟಿ ಮಾಡಿದರು. ಪದೇ ಪದೇ ನಮ್ಮ ಮೇಲೆ, ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ, ಸರ್ಕಾರ ನಮ್ಮ ಪರವಾಗಿ ನಿಲ್ತಾ ಇಲ್ಲ, ಕಳೆದ ಬಾರಿನೂ ರೈತರ ಬೆಳೆ ನಾಶ ಆಗಿದೆ, ನಮ್ಗೆ ಯಾವುದೇ ರೀತಿ ಪರಿಹಾರನೂ ಕೂಡ ಬಂದಿಲ್ಲ, ನಮ್ಮನ್ನು ಕಷ್ಟನೂ ಕೇಳಿಲ್ಲ. ಈ ಸರಿ ಮತ್ತೆ ನೀವು ನೀರು ಬಿಟ್ಟರೆ ನಮ್ಮ ರೈತರ ಗತಿ ಏನು ಅನ್ನೋದನ್ನು ನಿನ್ನೆ ಬಂದು ನನ್ನನ್ನು ಮತ್ತು ರವಿ ಅವ್ರನ್ನ, ನಮ್ಮೆಲ್ಲ ನಾಯಕರು ಇದ್ದಾರೆ, ನಮ್ಮ KR ಪೇಟೆ, ನಮ್ಮ ತುಮಕೂರು ಸುರೇಶ್ ಅವರು ಎಲ್ಲರೂ ಕೇಳಿದರು. ನಾವೀಗ ನಮ್ಮ ಮಂಡನೆ ನಾವು ಹೇಳಿದಿರಿ, ನೀವು ಅಪೀಲ್ ಮಾಡಿ, ಈಗ ಏನು ಆದೇಶ ಬಂದಿದ್ದಾರೆ ಅದ್ರ ವಿರುದ್ಧ ಅಪೀಲ್ ಮಾಡಿ, ಸುಪ್ರೀಂ ಕೋರ್ಟ್ವರೆಗೂ ಹೋಗೋಣ, ಅಪೀಲ್ ಮಾಡಿ, ಅಲ್ಲಿವರೆಗೂ ನೀರು ಬಿಡೋದು ಬೇಡ ಅನ್ನೋದು ನಮ್ಮ ವಾದವನ್ನು ನಾವು ಮನ್ನಣೆ ಮಾಡಿದ್ದೀರಿ. ಬಿಕಾಸ್ ನಾವು ಕಷ್ಟದಲ್ಲಿದ್ದೀರಿ. ನಾವು ತಮಿಳ್ನಾಡಲ್ಲಿ ಯಥೇಚ್ಛವಾದಂಥ ಮಳೆ ಬರ್ತಾ ಇದೆ, ನಮಗೆ ಹೋದ್ಮೇಲೂ ಅವ್ರಿಗೆ ಮಳೆ ಬರ್ತೈತೆ, ಮತ್ತು ಅವರು ಸಫಿಷಿಯೆಂಟಾಗಿ ಬೆಳೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಕಾವೇರಿ ಆದೇಶ ಇದೆ ಅದಕ್ಕಿಂತ ಹೆಚ್ಚು ಎಕರೆ ಪ್ರದೇಶಗಳಲ್ಲಿ ಅವರು ಬೆಳೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಕೈಲಿ ಆಗ್ತಾ ಇಲ್ಲ. ಸೊ ನಮ್ಮ ಸಲಹೆಯನ್ನು ಕೊಟ್ಟಿದ್ರಿ, ಆದರೆ ಮುಖ್ಯಮಂತ್ರಿಗಳು ಮತ್ತು ಇತರ ನೀರಾವರಿ ತಜ್ಞರು, ಅಡ್ವೊಕೇಟ್ ಜನರಲ್ ಅವರೆಲ್ಲರೂ ಕೂಡ ಏಕಾಏಕಿ ತಿರಸ್ಕಾರ ಮಾಡೋದ್ರಿಂದ ನಮಗೆ ಸುಪ್ರೀಂ ಕೋರ್ಟಲ್ಲಿ ಕಳೆದ ಬಾರಿ ಹಿನ್ನಡೆ ಆಗಿದೆ. ಆ ದೃಷ್ಟಿಯಿಂದ ಸ್ವಲ್ಪ ನೀರು ಬಿಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಸಲಹೆ ಕೊಟ್ಟಿದ್ದೀರಿ, ನಾವು ನಮ್ಮ ರವಿ ಅವರೆಲ್ಲರೂ. ಈಗೇನೋ 13,000 ಕ್ಯೂಸೆಕ್ಸ್ ನೀರು ಇವತ್ತು ಬಂದಿದೆ, ನಾಳೆ ಅದು 5,000 ಆಗ್ಬೋದು, 2,000, ಅವಾಗೇನು ಅಂತ ನಾವು ಕೇಳಿದ್ದೀರಿ. ಅವಾಗ ನೀವು ಅದನ್ನು ಬಿಡಬಾರ್ದು, ಕಡಿಮೆ ಮಾಡಬೇಕು, ಕಡಿಮೆ ನೀರು ಬರುವಾಗ ನೀವು ಕಡಿಮೆ ಮಾಡಬೇಕು ಅಂತ ಅದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಆ ದೃಷ್ಟಿಯಿಂದ ಕರ್ನಾಟಕದ ನೆಲ ಜಲ ಪ್ರಶ್ನೆ ಬಂದಾಗ ನಾವು ರಾಜಕೀಯ ಮಾಡೋ ಪ್ರಶ್ನೆನೇ ಇಲ್ಲ, ಎಲ್ಲರೂ ಕೂಡ ನಾವು ಬೆಂಬಲ ಮಾಡ್ತಾ ಇದ್ದೀರಿ. ಸರ್ಕಾರನೂ ಕೂಡ ವಾದವನ್ನು ಸರಿಯಾಗಿ ಮನ್ನಣೆ ಮಾಡಲಿ. ಈಗ ಏನು ಅವರು ಲೀಗಲ್ ತಜ್ಞರೇನು ಕೊಟ್ಟಿದ್ದಾರೆ, 7,000 8,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತೇಳಿ, ಅದಕ್ಕೆ ನಾವೆಲ್ಲರೂ ಒಪ್ಪಿದ್ದೀರಿ. ಮತ್ತು ಕಡಿಮೆ ಆದ ತಕ್ಷಣ ಕಡಿಮೆ ಮಾಡಬೇಕು ಅನ್ನೋದಕ್ಕೂ ಸರ್ಕಾರ ಬದ್ಧತೆ ಇರಬೇಕು ಅನ್ನೋದು ನಮ್ಮ ನಿಲುವು, ನಿರ್ಣಯವನ್ನೇನಿದೆ ಅದನ್ನು ಸರ್ಕಾರ ಚಾಚು ತಪ್ಪದೆ ಪಾಲಿಸಬೇಕು ಅನ್ನೋ ಒಂದು ಮಾತನ್ನು ನಾವು ಸರ್ಕಾರಕ್ಕೆ ಹೇಳಿದ್ವಿ. ಸರ್, ಕೇಂದ್ರ ಸರ್ಕಾರದ ಒಂದು ನಿಯೋಗ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದಷ್ಟು ಅಭಿಪ್ರಾಯಗಳು ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಒಂದು ನಿಯೋಗವನ್ನು ಕೇಂದ್ರ ಸರ್ಕಾರದ ತೆಗೆದುಕೊಂಡು ಹೋಗಬೇಕು ಕಾವೇರಿ ವಿಚಾರಕ್ಕೆ. ಅದೆಲ್ಲ ತೀರ್ಪು 91ರಲ್ಲೂ ತೀರ್ಪಾಗಿದೆ, 2007ರಲ್ಲೂ ತೀರ್ಪಾಗಿದೆ, 2018ರಲ್ಲೂ ತೀರ್ಪಾಗಿದೆ. ಅದಕ್ಕಾಗೇ ತಾನೇ ಸುಪ್ರೀಂ ಕೋರ್ಟಿಗೆ ಹೋಗಿದ್ದು. ಅದ್ರ ಬದಲಿಗೆ ಈ ತಮಿಳುನಾಡಿನಲ್ಲಿ ಯಾವ ಪಕ್ಷದ ಸರ್ಕಾರ ಇದೆ, ಇಂಡಿಯಾ ಅಲಯನ್ಸ್ ಇದೆ, ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಇಶ್ಯೂನೇ ಇಲ್ವಲ್ಲ. ಮೇಕೆದಾಟಿಗೂ ಕ್ಲಿಯರೆನ್ಸ್ ಸಿಗುತ್ತೆ. ಮೇಕೆದಾಟಿಗೆ ಅಬ್ಜೆಕ್ಷನ್ ಆಗ್ತಿರೋದು ಕೇಂದ್ರ ಸರ್ಕಾರವಾ? ಮೇಕೆದಾಟು ಮಾಡಬಾರ್ದು ಅಂತ ಅಬ್ಜೆಕ್ಷನ್ ಆಗ್ತಿರೋದು ತಮಿಳುನಾಡು ಸರ್ಕಾರ. ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ, ಈಗ ನಾವು ನೀವು ಜಗಳ ಆಡಿದ್ರೆ ತಾನೆ ಮೂರನೇವ್ರ ಮಧ್ಯಸ್ಥಿಕೆ, ನಾವು ನೀವು ದೋಸ್ತು ಕುಚಿಕೋ ಅಂತೇಳಿ ಹೆಗಲ ಮೇಲೆ ಕೈ ಹಾಕೊಂಡು ಎಲೆಕ್ಷನ್ ಮಾಡ್ತೀವಿ. ರಾಜ್ಯದ ರೈತರ ಇಂಟ್ರೆಸ್ಟ್ ಇಟ್ಕೊಂಡು, ಕಾವೇರಿ ಪ್ರಾಧಿಕಾರದ ಇಂಟ್ರೆಸ್ಟ್ ಇಟ್ಕೊಂಡು ನಾವಿಬ್ಬರು ಹೆಗಲ ಮೇಲೆ ಕೈ ಹಾಕೊಂಡು ತಮಿಳ್ನಾಡಿನವರು ನಾವು ಒಟ್ಟಿಗೆ ಹೋದ್ರೆ ಜಗಳ ಎಲ್ಲಿರುತ್ತೆ? ಸುಪ್ರೀಂ ಕೋರ್ಟು ಬೇಡ, ಕೇಂದ್ರ ಸರ್ಕಾರನೂ ಬೇಡ, ಯಾವ ಸರ್ಕಾರ ಹಾಕಬೇಕು? ಈಗ ಕೇಂದ್ರ ಸರ್ಕಾರದ್ದು ಇದರಲ್ಲಿ ಏನೂ ಪಾತ್ರ ಬರಲ್ಲ. ಕಾವೇರಿ ಪ್ರಾಧಿಕಾರಕ್ಕೆ ಹಿಂದೆನೇ ಭಾಳಷ್ಟು ಸುಪ್ರೀಂ ಕೋರ್ಟ್ ಆದೇಶ ಆಗಿ ಅಲ್ಲಿ ಟೆಕ್ನಿಕಲ್ ಸಮಿತಿಯನ್ನು ನೇಮಕ ಮಾಡಿಬಿಟ್ಟಿದೆ. ಒಂದಲ್ಲ ಎರಡು, ಅಪೀಲ್ ಮಾಡೋಕ್ಕೂ ಒಂದು ಸಮಿತಿ ನೇಮಕ ಮಾಡಿದೆ. ಅವರೇನು ಕೊಡ್ತಾರೋ ಅದೇ ಫೈನಲ್ ಅನ್ನೋದು ಹೇಳಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರದ ಪ್ರಶ್ನೆನೇ ಬರಲ್ಲ, ಕೇಂದ್ರ ಸರ್ಕಾರದ ಪ್ರಶ್ನೆನೇ ಬರಲ್ಲ. ಇಲ್ಲಿ ಹೊಸ ಯೋಜನೆ ಏನಾದ್ರೆ ಈಗ ಮೇಕೆದಾಟು ಅವೆಲ್ಲ ಎರಡು ರಾಜ್ಯಗಳು ಒಪ್ಪಿದ್ರೆ ಕೇಂದ್ರ ಸರ್ಕಾರಕ್ಕೆ ಅವಾಗ ಅಪೀಲ್ ಹೋಗ್ತೈತೆ. ಈಗ ಇಲ್ಲೇ ರವಿ ಅವರು ಹೇಳ್ದಂಗೆ ಇವರೇ ತಕರಾರು ಮಾಡ್ತಾವ್ರಲ್ಲ ತಮಿಳ್ನಾಡು, ಅದು ಪ್ರಶ್ನೆ. ಇಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಬರಲ್ಲ. ನಮ್ಮ ಲೀಗಲ್ ಸೆಲ್ ಏನಿದೆ ಸರಿಯಾಗಿ ವಾದನ ಮಂಡನೆ ಮಾಡಿ ನಿಜ ಸ್ಥಿತಿಯನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಟ್ರಿಬ್ಯುನಲ್ ಮುದ್ದೆ ಅನ್ನೋದೇ ನಮ್ಮ ಒಂದು ಸಲಹೆ. ಸಭೆಗೆ ಕೇಂದ್ರ ಸಚಿವರು ಬರಬೇಕಾಗಿತ್ತು, ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು, ಸಭೆಗೆ ಬಂದಿಲ್ಲ.
ಆ ಭಾಗದ ಮಂಡ್ಯದ ಸಂಸದರು ಕೂಡ ಅವರು ಆಗಿರೋದ್ರಿಂದ ಇವತ್ತಿನ ಸಭೆಗೆ ಬರಬೇಕು. ನೋಡಿ, ನಮ್ಗೆಲ್ರಿಗೂ ರಾತ್ರಿ ಇನ್ಫಾರ್ಮೇಶನ್ ಬಂದಿದ್ದು. ನಮಗೆ ಕೇಂದ್ರ ಸಚಿವರುಗಳಿಗೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಾರೆ. ಒಂದು ಈ ರೀತಿ ಸಭೆ ಕರಿತೀವಿ ಅಂತಂದಾಗ ಮುಂಚಿತವಾಗಿ ಮಾಹಿತಿ ಕೊಟ್ಟಿದ್ರೆ ಬರ್ತಿದ್ರೋ ಏನೋ, ನಂಗೆ ಗೊತ್ತಿಲ್ಲ. ಒಂದು ಎರಡನೇದು ನೋಡಿ, ರಾಜ್ಯದ ಇಂಟ್ರೆಸ್ಟ್ ಪ್ರಶ್ನೆ ಬಂದಾಗ ನಾವು ಯಾರೂ ಪಕ್ಷಭೇದ ಮಾಡಿದ್ದೀವಿ ಯಾವಾಗಲಾದರೂ. ಈಗ ಕಳೆದ ವರ್ಷ ಬರಗಾಲ ಇತ್ತು, ಯಾವ ಕೆರೆಗೂ ತುಂಬಿಸಿಲ್ಲ. ಈಗ ಅಟ್ಲೀಸ್ಟ್ ನೀರು 63% ನೀರು ತುಂಬಿದೆ ಅಂತ ಇವ್ರು ಹೇಳ್ತಿದ್ದಾರೆ. ಈಗ ಡ್ಯಾಮ್ ತುಂಬಿಸ್ಲಿ, ಕೆರೆ ತುಂಬಿಸಿದ್ರೆ ಬೋರ್ವೆಲ್ ರೀಚಾರ್ಜ್ ಆಗ್ತವೆ. ನಾವು ನಮ್ಮ ಡ್ಯಾಮ್ ಕಟ್ಕೊಂಡಿರೋದು ತಮಿಳ್ನಾಡವರಿಗೆ ಯಾವಾಗ ಕೇಳ್ತಾರೆ ಅಥವಾ ನ್ಯಾಯಾಧಿಕರಣ ಯಾವಾಗ ತೀರ್ಪು ಕೊಡುತ್ತೆ ಅವಾಗ ನೀರು ಬಿಡೋಕ್ಕೆ ನಾವು ಡ್ಯಾಮ್ ಕಟ್ಟಿರೋದು. ನಮಗೆ ಕುಡಿಯೋ ನೀರು ಬೇಕು, ನಮಗೆ ಕೆರೆ ತುಂಬಿಸೋಕ್ಕೆ ನೀರಾವರಿಗೆ ನೀರು ಬೇಕು ಅಂತ ನಾವು ಡ್ಯಾಮ್ ಕಟ್ಟಿರೋದು. ಈ ಕೆರೆ ತುಂಬಿಸೋ ಕೆಲಸ ಮಾಡಲಿ ಅಂತ ನಾವು ಸಲಹೆ ಕೊಟ್ಟು ವಿರೋಧ ಪಕ್ಷದ ನಾಯಕರು ನಿಲುವನ್ನು ರಾಜ್ಯದ ಭಾವನೆಗಳನ್ನು ಪ್ರತಿನಿಧಿಸಿ ಹೇಳಿದ್ದಾರೆ, ಅಪೀಲ್ ಹಾಕಿ ಅಂತ ಹೇಳಿದ್ದಾರೆ. ಇದ್ರ ಮೇಲೆ ಎಲ್ರಿಗೂ ನೆನ್ನೆನೆ ಬಂದಿದ್ರಿ. ನೆನ್ನೆ 4 ಗಂಟೆ 6 ಗಂಟೆಗೆ ಮಾಹಿತಿ ಸಿಕ್ಕಿರೋದು. ಹಂಗಾಗಿ ಈಗ ಇದರಲ್ಲೇನು ನಾವೇನು ಪಕ್ಷಭೇದ ಮಾಡಿದ್ದೀವಾ? ರಾಜ್ಯದ ಇಂಟ್ರೆಸ್ಟ್ ಏನಿದೆ ಅದನ್ನೇ ಮಾತಾಡಿದ್ದೀವಿ. ಕುಮಾರಸ್ವಾಮಿ ಅವರು ಬಂದಿದ್ರು, ಅದನ್ನೇ ಮಾತಾಡ್ತಿದ್ರು. ಅದು ಬಿಟ್ಟು ಏನಾರು ಮಾತಾಡೋಕ್ಕಾಗ್ತಿತ್ತಾ? JDS ಇಂದನೂ ಬಂದಿದ್ದೀರಿ, BJP-ಇಂದನೂ ಬಂದಿದ್ದೀರಿ. ನಾವೆಲ್ಲರ ಜೊತೆ ಚರ್ಚೆ ಮಾಡಿ JDS ಮತ್ತು BJP ಅಭಿಪ್ರಾಯವನ್ನು ಹೇಳಿದಿರಿ. ಅದು ಕೇಂದ್ರದ ನಮ್ಮೆಲ್ಲ ನಾಯಕರು, ನಮ್ಮ ಲೋಕಸಭಾ ಸದಸ್ಯರು ಎಲ್ಲರ ಅಭಿಪ್ರಾಯನ ಫೋನ್ ಮುಖಾಂತರ ಮಾತಾಡಿದ್ದೀನಿ. ನಾನು PC ಮೋಹನ್ ಹತ್ರ ಮಾತಾಡಿದ್ದೀನಿ, ನಮ್ಮ ಜೋಶಿ ಅವ್ರ ಹತ್ರ ಮಾತಾಡಿದ್ದೀನಿ, ಸೋಮಣ್ಣ ಅವ್ರ ಹತ್ರ ಮಾತಾಡಿದ್ದೀನಿ, ನಮ್ಮೆಲ್ಲ ಲೋಕಸಭಾ ಸದಸ್ಯರ ಹತ್ರ, ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರ ಹತ್ರ ಮಾತಾಡಿದ್ದೀನಿ. ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ನಾವು BJP ಪರವಾಗಿ ನಾನು, ರವಿ ಅವರು, JDS ಪರವಾಗಿ ನಮ್ಮೆಲ್ಲ ನಾಯಕರು, ನಮ್ಮ ಸರ್ವಣ ಎಲ್ಲ ಬಂದಿದ್ದಾರೆ. ನಮ್ಮ ಅಭಿಪ್ರಾಯ ಹೇಳಿದ್ದೀರಿ. ಮುಂಚಿತವಾಗಿ ಅರ್ಲಿ ಕೊಟ್ಟಿದ್ರೆ ಎಲ್ಲರೂ ಅವರವರ ಸಮಯನ ಅಡ್ಜಸ್ಟ್ ಮಾಡ್ಕೊಂಡು ಬರೋಕ್ಕೆ ಅವಕಾಶ ಆಗ್ತಾಯಿತ್ತು. ಇನ್ನು ಮುಂದೆ ಆದರೂ ಮುಂಚಿತವಾಗಿ ಮಾಹಿತಿಯನ್ನು ತಿಳಿಸ್ಲಿ ಅಂತ ಸರ್ಕಾರಕ್ಕೆ ನಾನು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಇಷ್ಟಾದಮೇಲೆ ನಾಳೆ CWD-RC ಮುಂದೆ, CWD-MA ಮುಂದೆ, ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಆರ್ಗ್ಯುಮೆಂಟ್ ಮಾಡಬೇಕಾದವರು ಯಾರು? ಸರ್ಕಾರದ ಪ್ರತಿನಿಧಿಗಳು ಆರ್ಗ್ಯುಮೆಂಟ್ ಮಾಡೋದು. BJP ಪ್ರತಿನಿಧಿಗಳು, ಜನತಾದಳದ ಪ್ರತಿನಿಧಿಗಳು ಆರ್ಗ್ಯುಮೆಂಟ್ ಮಾಡೋಕ್ಕಲ್ಲ ಅವಕಾಶ ಇಲ್ಲ. ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು ಆರ್ಗ್ಯುಮೆಂಟ್ ಮಾಡಬೇಕು. ಹಾಗಾಗಿ ನಾವು ಸರ್ವಪಕ್ಷ ಸಭೆಗಳಲ್ಲಿ ನಾವು ವಾಸ್ತವಿಕತೆ ಮತ್ತು ನಮ್ಮ ಭಾವನೆ ಎರಡೂ ಹೇಳಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.